ಪಾಲಿಸಿ ರಿಫಾರ್ಮ್ಸ್ ನೋಡಿದ್ವಿ ನಾವು. ಸೊ ಸರ್ಕಾರದ ನೀತಿಗಳಲ್ಲಿ ಹಣಕಾಸಿನ ನೀತಿಗಳಲ್ಲಿ ಏನೋ ಬದಲಾವಣೆಗಳಾಯ್ತು. ಸೊ ರಿಡಕ್ಷನ್ ಇನ್ ದಿ SLR ಫ್ರಮ್ 38% to 23% ಅಂತ ಇದೀವಿ ನಾವು. ದೆನ್ ಪ್ರೈವೇಟ್ ಸೆಕ್ಟರ್ ವೇರ್ ಅಲೋಡ್ ಟು ಸೆಟ್ ಅಪ್ ದಿ ಬ್ಯಾಂಕ್ಸ್ ಇನ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ವಿ. ದೆನ್ ಪ್ರೈವೇಟ್ ಸೆಕ್ಟರ್ ವಾಸ್ ಅಲೋಡ್ ಟು ಸೆಟ್ ಅಪ್ ದಿ ಬ್ಯಾಂಕ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಕಂಪನೀಸ್ ಎಕ್ಸೆಟ್ರಾ. ದೆನ್ ಫಾರಿನ್ ಬ್ಯಾಂಕ್ಸ್ ವೇರ್ ಪರ್ಮಿಟೆಡ್ ಟು ಓಪನ್ ದಿ ಬ್ರಾಂಚಸ್ ಅಂತ ಇದೀವಿ ನಾವು. ಸೊ ಈ ರೀತಿ ಪಾಲಿಸಿ ರಿಫಾರ್ಮ್ಸ್ ಒಳಗಡೆ ಬದಲಾವಣೆ ಅದು. ಅದೇ ರೀತಿ ಬ್ಯಾಂಕಿಂಗ್ ರಿಫಾರ್ಮ್ಸ್ ಕೂಡ ನೋಡಿದ್ವಿ ನಾವು. ಸೊ ಏನು ಬ್ಯಾಂಕಿಂಗ್ ರಿಫಾರ್ಮ್ಸ್ ಏನೋದಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಆನ್ ಡಿಪಾಸಿಟ್ಸ್ ಅಂಡ್ ಅಡ್ವಾನ್ಸಸ್ ಆಫ್ ದಿ ಬ್ಯಾಂಕ್ಸ್ ವೇರ್ ಡಿರೆಗ್ಯುಲೇಟೆಡ್ ಅಂತ ಇದೆ. ಇಂಟ್ರೆಸ್ಟ್ ರೇಟ್ಸ್ ನಲ್ಲಿ ಬದಲಾವಣೆ ಅದು ಬ್ಯಾಂಕಿಂಗ್ ರಿಫಾರ್ಮ್ಸ್ ಅಲ್ಲಿ. ದೆನ್ ನ್ಯಾಷನಲೈಸ್ ಬ್ಯಾಂಕ್ಸ್ ಅಂಡ್ SBI ಆರ್ ಅಲೋಡ್ ಟು ಎಂಟರ್ ಇನ್ ಟು ದಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಇದೆ. ಸೊ ಮೊದಲಿಗೆ ಮನಿ ಮಾರ್ಕೆಟ್ ಒಳಗಡೆ ಮಾತ್ರ ಅವರು ಭಾಗವಹಿಸಿದ್ರು. ಸೊ as part of the reforms they were allowed to enter to the capital market ಅಂತ ಇದೆ. ಯಾವ nationalized banks and SBI. Then banks were given greater freedom to open, shift and swap the branches ಅಂತ ಇದೆ. ಸೊ ಹೊಸ ಬ್ರಾಂಚ್ ನ ತೆಗೆಯೋದಕ್ಕೆ, ಅವುಗಳನ್ನ ಸ್ವಾಪ್ ಮಾಡೋದಕ್ಕೆ, ಅವುಗಳನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ಹೊಸ ಬ್ರಾಂಚ್ ನ ತೆಗೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಯ್ತು. ದೆನ್ ದ ರೂಲ್ಸ್ ಹ್ಯಾಡ್ ಬಿನ್ ಲಿಬರಲೈಸ್ಡ್ ಇನ್ ರೆಸ್ಪೆಕ್ಟ್ ಆಫ್ ದಿ ಪ್ರೊಜೆಕ್ಟ್ ಫೈನಾನ್ಸಿಂಗ್ ಅಂತ ಇದೆ. ಸೊ ಈ ರೀತಿ ಪಾಲಿಸಿ ರಿಫಾರ್ಮ್ಸ್ ನೋಡಿದ್ವಿ, ಬ್ಯಾಂಕಿಂಗ್ ರಿಫಾರ್ಮ್ಸ್ ನೋಡಿದ್ವಿ. ಅದೇ ರೀತಿ ವಿ ಸೀನ್ ಸಮ್ ಆಫ್ ದಿ ಕ್ಯಾಪಿಟಲ್ ಮಾರ್ಕೆಟ್ ರಿಫಾರ್ಮ್ಸ್. ಸೊ ಕ್ಯಾಪಿಟಲ್ ಮಾರ್ಕೆಟ್ ರಿಫಾರ್ಮ್ಸ್ ಏನಾದ್ವಲ್ಲ, ಬಂಡವಾಳ ಮಾರುಕಟ್ಟೆಯಲ್ಲಿ ಏನು ಸುಧಾರಣೆಗಳಾದವಲ್ಲ, ಪ್ರೈಮರಿ ಮಾರ್ಕೆಟ್ ರಿಫಾರ್ಮ್ಸ್. ಸೊ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಕಂಪೋಸ್ಡ್ ಆಫ್ ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡರಿ ಮಾರ್ಕೆಟ್. ಸೊ ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟು, ಗ್ಲೋಬಲ್ ಮಾರ್ಕೆಟು ಎಕ್ಸೆಟ್ರಾ. ಸೊ ಇವೆಲ್ಲವೂ ಕೂಡ ಇಲ್ಲಿ ಮಟ್ಟ ಏನಾಗುತ್ತೆ ಅಲ್ಲ, ಪ್ರೈಮರಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಸಾರಿ ಸೆಕೆಂಡರಿ ಮಾರ್ಕೆಟ್ ಆರ್ ದಿ ಕಂಪೋನೆಂಟ್ಸ್ ಆಫ್ ದಿ ಕ್ಯಾಪಿಟಲ್ ಮಾರ್ಕೆಟ್. ಇದೊಂದು ಬೇರೆ ರಿಫಾರ್ಮ್. ಸೊ ಗ್ಲೋಬಲ್ ಮಾರ್ಕೆಟ್ ರಿಫಾರ್ಮ್ಸ್ ಆರ್ ದಿ ಸಪರೇಟ್ ಅಂಡ್ ಮಾನಿಟರಿ ಪಾಲಿಸಿ. ಸೊ ಇವೆಲ್ಲವೂ ಕೂಡ ರಿಫಾರ್ಮ್ಸ್ ಆದಂತ ಇದೆ. ಸೊ ಇಲ್ಲಿ ಪ್ರೈಮರಿ ಮಾರ್ಕೆಟ್ ರಿಫಾರ್ಮ್ಸ್ ಏನಾದ್ರು ನೋಡ್ರಿ, ದ ಫಸ್ಟ್ ಕಂಪೋನೆಂಟ್ ಆಫ್ ದಿ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಪ್ರೈಮರಿ ಮಾರ್ಕೆಟ್, ದಟ್ ಇಸ್ ಪ್ರೈಮರಿ ಮಾರ್ಕೆಟ್ ರಿಫಾರ್ಮ್. ಸೊ ಪ್ರೈಮರಿ ಮಾರ್ಕೆಟ್ ಅಂತ ಅಂದ್ರೆ ಏನು? ಇಟ್ ಇಸ್ ಅ ಮಾರ್ಕೆಟ್ ವಿಚ್ ಪ್ರೊವೈಡ್ಸ್ ಶಾರ್ಟ್ ಟರ್ಮ್ ಫೈನಾನ್ಸ್ ಅದ ಇದು. ಸಾರಿ, ಪ್ರೈಮರಿ ಮಾರ್ಕೆಟ್ ಅಂದ್ರೆ ಇಟ್ ಇಸ್ ಅ ಮಾರ್ಕೆಟ್ ವೇರ್ ನ್ಯೂಲಿ constituted companies can acquire the funds ಅಂತ ಇದೆ. ಹೊಸದಾಗಿ ಸ್ಥಾಪನೆ ಆದಂತ ಕಂಪನಿಗಳು ಸೊ ಪ್ರೈಮರಿ ಮಾರ್ಕೆಟ್ ಒಳಗಡೆ ಪ್ರಥಮ ಷೇರುಗಳನ್ನ, ತಮ್ಮ ಪ್ರಥಮ ಷೇರುಗಳಿರ್ಬೋದು, ಡಿಬೆಂಚರ್ಗಳನ್ನ ಮಾರಾಟ ಮಾಡಿ ಹಣವನ್ನ ಪಡಿಬಹುದು ಅಂತ ಇದೆ. ಸೊ ದಟ್ ಇಸ್ ದಿ ಪ್ರೈಮರಿ ಮಾರ್ಕೆಟ್. ಸೊ ಇಟ್ ಇಸ್ ಎ ಮಾರ್ಕೆಟ್ ಆಫ್ ಫಸ್ಟ್ ಟೈಮ್ ಇಶ್ಯೂ ಅಂತ ಓದಿದ್ವಿ. ಸೊ ಪ್ರೈಮರಿ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ಫಾರ್ ಫಸ್ಟ್ ಟೈಮ್ ಇಶ್ಯೂ. ಸೆಕೆಂಡರಿ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ಫಾರ್ ಸೆಕೆಂಡ್ ಹ್ಯಾಂಡ್ ಸೆಕ್ಯೂರಿಟೀಸ್ ಅಂತ ಇದೆ. ಸೊ ಆಲ್ರೆಡಿ ಇಶ್ಯೂ ಮಾಡಿರೋಂಥ ಸೆಕ್ಯೂರಿಟೀಸ್ ನ ಸೆಕೆಂಡರಿ ಮಾರ್ಕೆಟ್ ಒಳಗಡೆ ಮಾರಾಟವನ್ನ ಮಾಡಲಾಗ್ತದೆ. ಸೊ ಇಲ್ಲಿ ನೋಡ್ರಿ, ಪ್ರೈಮರಿ ಮಾರ್ಕೆಟ್ ಒಳಗಡೆ ಏನು ರಿಫಾರ್ಮ್ಸ್ ನ ಅದು ಅಂದ್ರೆ, ದ ಫಸ್ಟ್ ಒನ್ ಇಸ್ ಮರ್ಚೆಂಟ್ ಬ್ಯಾಂಕಿಂಗ್ ಆಪರೇಷನ್ಸ್ ವೇರ್ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಬಿ. ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಫಂಕ್ಷನ್ಸ್ ಏನ್ ಮಾಡಿದ್ರಲ್ಲ, ಸೆಬಿ ಕಂಟ್ರೋಲ್ ಒಳಗಡೆ ತಗೊಂಡ್ಬಂದ್ರು. ಸೆಕೆಂಡ್ ಒನ್ ಇಸ್ ಪ್ರಾಪರ್ ಡಿಸ್ಕ್ಲೋಜರ್ ಇನ್ ದಿ ಆಫರ್ ಡಾಕ್ಯುಮೆಂಟ್. ಸೊ ಪ್ರಾಪರ್ ಡಿಸ್ಕ್ಲೋಜರ್ ಇನ್ ದಿ ಆಫರ್ ಡಾಕ್ಯುಮೆಂಟ್ ಮೀನ್ಸ್, ಸೊ ಕಂಪ್ನಿಯವರು ಏನು ಆಶ್ವಾಸನೆ ನೀಡ್ತಾರೆ ಜನರಿಗೆ ದುಡ್ಡನ್ನ ಪಡೆಯೋದಕ್ಕೋಸ್ಕರ, ಪ್ರಾಸ್ಪೆಕ್ಟಸ್ ಒಳಗಡೆ ಏನು ಮಾಹಿತಿಯನ್ನ ನೀಡ್ತಾರೆ, ಸೊ ಅವುಗಳಿಗೆ ಆ ನಿಯಮಗಳಿಗೆ ಸುಧಾರಣೆ ತರಲಾಯ್ತು. ಪ್ರಾಪರ್ ಡಿಸ್ಕ್ಲೋಜರ್ ಇನ್ ದಿ ಆಫರ್ ಡಾಕ್ಯುಮೆಂಟ್. ಸೊ ಅಂದ್ರೆ ಕಂಪ್ನಿ ಕೊಡುವಂತ ಕೊಡುಗೆಗಳ ಮೇಲೆ ಸರಿಯಾದಂತ ಮಾಹಿತಿಗಳನ್ನ ಅವರು ಡಿಸ್ಕ್ಲೋಸ್ ಮಾಡ್ಬೇಕು ಅನ್ನೋ ನಿಯಮಾವಳಿಗಳನ್ನ ತರಲಾಯಿತು. ಸೊ ಥರ್ಡ್ ಒನ್ ಏನ್ ಹೇಳ್ತಾರಲ್ಲ, ಪ್ರಿಸ್ಕ್ರಿಪ್ಷನ್ ಆಫ್ ಇಂಪ್ರೂವ್ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್. ಸೊ ಏನು ಕಂಪನಿ ತಮ್ಮ ಆನ್ಯುವಲ್ ಸ್ಟೇಟ್ಮೆಂಟ್ಸ್ ಅನ್ನ ಡಿಸ್ಕ್ಲೋಸ್ ಮಾಡ್ತಾರೆ, ಅದರಲ್ಲಿ ಕೆಲವು ಸುಧಾರಣೆಗಳನ್ನ ತರಲಾಯಿತು. ಪ್ರಿಸ್ಕ್ರಿಪ್ಷನ್ ಆಫ್ ಇಂಪ್ರೂವ್ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್ಸ್. ಸೊ ದೆನ್ ಫೋರ್ತ್ ರಿಫಾರ್ಮ್ ಇಸ್ ಲಿಸ್ಟೆಡ್ ಕಂಪನೀಸ್ ವೇರ್ ಟು ಫರ್ನಿಶ್ ಆನ್ಯುವಲ್ ಸ್ಟೇಟ್ಮೆಂಟ್ ಟು ದಿ ಸ್ಟಾಕ್ ಎಕ್ಸ್ಚೇಂಜ್. ಸೊ ನೋಂದಣಿ ಮಾಡಿಸಿದಂತ ಕಂಪನಿಗಳು ಏನ್ ಮಾಡ್ಕೊಳ್ಳಿ, ಸೊ ಆನ್ಯುವಲ್ ಸ್ಟೇಟ್ಮೆಂಟ್ಸ್ ನ ಅಥವಾ ಆನ್ಯುವಲ್ ರಿಪೋರ್ಟ್ಸ್ ನ ಅವ್ರು ಏನ್ ಮಾಡ್ಕೊಳ್ಳಿ, ದೇ ಹ್ಯಾವ್ ಟು ಸೆಂಡ್ ಟು ದಿ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಸೊ ಕಡ್ಡಾಯವಾಗಿ ಅವ್ರು ಏನ್ ಮಾಡ್ಕೊಳ್ಳಿ, ಷೇರು ಮಾರುಕಟ್ಟೆಗೆ ಅಂದ್ರೆ ಯಾವ ಸ್ಟಾಕ್ ಮಾರ್ಕೆಟ್ ಒಳಗೆ ಲಿಸ್ಟಿಂಗ್ ಮಾಡ್ಕೊಂಡಿರ್ತಾರೆ, ಸೊ ಅದ್ರ ವಾರ್ಷಿಕ ವ್ಯವಹಾರ ಎಷ್ಟಾಯ್ತು ಅನ್ನೋದ್ರ ಮಾಹಿತಿಯನ್ನ, ವರದಿಯನ್ನು ಅವರು ಸ್ಟಾಕ್ ಮಾರ್ಕೆಟ್ಗೆ, ಕನ್ಸರ್ನ್ ಸ್ಟಾಕ್ ಮಾರ್ಕೆಟ್ಗೆ ಒದಗಿಸ್ಕೊಡ್ಬೇಕಂತ. ಸೊ ದಟ್ ಇಸ್ ದಿ another reform. Listed companies were to furnish annual statement to the stock exchange. Then modification and relaxation of the current guidelines for the issue of bonus shares. ಸೊ ಕಂಪನಿಗಳು ಹಂಚಿಕೆ ಮಾಡುವಂತ ಬೋನಸ್ ಶೇರ್ ಗೆ ಸಂಬಂಧಪಟ್ಟಂತ ನಿಯಮಾವಳಿಗಳಲ್ಲಿ ಸುಧಾರಣೆ ತರಲಾಯಿತಂತದ್ದು. ಸೊ ಮಾಡಿಫಿಕೇಶನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ಕರೆಂಟ್ ಗೈಡ್ಲೈನ್ಸ್ ಫಾರ್ ದಿ ಇಶ್ಯೂ ಆಫ್ ಬೋನಸ್ ಶೇರ್ಸ್. ಸೊ ಮತ್ತೇನ್ ಮಾಡಿದ್ರಲ್ಲ, ಸೊ ರಿಸ್ಟ್ರಿಕ್ಷನ್ ಫಾರ್ ದಿ ಕ್ಯಾಪಿಟಲ್ ಮಾರ್ಕೆಟ್ ನಾರ್ಮ್ಸ್ ಅಸೆಸ್ ಆಫ್ ಕಂಪನೀಸ್. ಸೊ ಕಂಪನಿಗಳು ಬಂಡವಾಳ ಮಾರುಕಟ್ಟೆಯಲ್ಲಿ ಭಾಗವಹಿಸುವುದಕ್ಕೆ ಕೆಲವು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಲಾಯಿತಂತದ್ದು. ರೆಸ್ಟ್ರಿಕ್ಷನ್ಸ್ ಫಾರ್ ದಿ ಕ್ಯಾಪಿಟಲ್ ಮಾರ್ಕೆಟ್ ನಾರ್ಮ್ಸ್ ಅಸೆಸ್ ಫಾರ್ ಕಂಪನೀಸ್. ದೆನ್ ನೋ ರೆಸ್ಟ್ರಿಕ್ಷನ್ ಫಾರ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಟು ಅಸೆಸ್ ದಿ ಮಾರ್ಕೆಟ್.
ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನ್ ಮಾಡಿದ್ರಲ್ಲೇ, ಸೊ ಕ್ಯಾಪಿಟಲ್ ಮಾರ್ಕೆಟ್ಗೆ ಭಾಗವಹಿಸೋದಕ್ಕೆ ಇರುವಂತಹ ಅಡೆತಡೆಗಳನ್ನ ತೆಗೆದು ಹಾಕಲಾಯ್ತು ಅಂತ. ಸೊ ದಟ್ ಇಸ್ ದಿ ರಿಫಾರ್ಮ್. ನೋ ರಿಸ್ಟ್ರಿಕ್ಷನ್ಸ್ ಫಾರ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಟು ಅಸಿಸ್ಟ್ ದಿ ಕ್ಯಾಪಿಟಲ್ ಮಾರ್ಕೆಟ್. ಸೊ ದೀಸ್ ಆರ್ ದಿ ಪ್ರೈಮರಿ ಮಾರ್ಕೆಟ್ ರಿಫಾರ್ಮ್ಸ್ ಅಂತ. ಸೊ ಪ್ರೈಮರಿ ಮಾರ್ಕೆಟ್ಗೆ ಭಾಗವಹಿಸೋದಕ್ಕೆ ಹೋಗಿ ರಿಸ್ಟ್ರಿಕ್ಷನ್ ನ ತೆಗೆದು ಹಾಕಲಾಯ್ತು. ಖಾಸಗಿ ಕಂಪನಿಗಳಿಗೆ ಏನಾಯ್ತು ರೆಸ್ಟ್ರಿಕ್ಷನ್ಸ್ ನ ಹಾಕಲಾಯ್ತು ಅಂತ. ಸೊ ದಟ್ ಇಸ್ ದಿ ರಿಫಾರ್ಮ್. So what are the, so another component of the capital market is secondary market, where second hand securities are traded. So secondary market is also known as stock exchange. Stock exchange ಅಂತನೂ ಕೂಡ ನಾವು ಕರಿಬಹುದಲ್ಲ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಒಳಗಡೆ, ಸ್ಟಾಕ್ ಮಾರ್ಕೆಟ್ ಒಳಗಡೆ ಏನು ಬದಲಾವಣೆಗಳಾದವು ನೋಡ್ರಲ್ಲ. ಸೊ ಫಸ್ಟ್ ಒನ್ ಇಸ್ ದ ಪರ್ಮಿಷನ್ ಇಸ್ ಗಿವನ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೈವೇಟ್ ಮ್ಯೂಚುವಲ್ ಫಂಡ್ಸ್. ಸೊ ಖಾಸಗಿ, ಮೊದಲಿಗೆ ಗೌರ್ಮೆಂಟ್ ಸಂಸ್ಥೆಗಳು ಮಾತ್ರ ಮ್ಯೂಚುವಲ್ ಫಂಡ್ ಸೇವೆಯನ್ನು ನೀಡ್ತಾ ಇದ್ದು. ಸೊ ಆಸ್ ಪರ್ ದಿ ರಿಫಾರ್ಮ್, so permissions were given to for the establishment of the private mutual funds. So second one is Unit Trust of India, UTI, bought under the control of SEBI. So UTI ಏನ್ ಮಾಡಿದ್ರಲ್ಲ, SEBI ಅಂಡರ್ ಒಳಗಡೆ ಅಥವಾ SEBI ಕಂಟ್ರೋಲ್ ಒಳಗಡೆ ತರಲಾಯ್ತು ಅಂತ. ಸೊ Unit Trust of India. So then introduction of carry forward system in the stock exchange. So introduction of carry forward system in the stock exchange, that is T+1, T+2, etc. that system. So fourth one is establishment of depository system in stock exchange. So establishment of depository system in stock exchange. So all the transactions to be done through the depository ಅಂತ. So depository through ನೇ ಆಗಬೇಕು. ಸೊ ಅದನ್ನು ನೋಡ್ಕೊಳ್ಳಿ. So establishment of depository system in the stock exchange. Then restriction for the custodian service. ಸೊ ಕಸ್ಟೋಡಿ ಅಂದ್ರೆ ಹಣಕಾಸಿನ ಸಂಸ್ಥೆಗಳು ನೀಡುವಂತ ಕಸ್ಟೋಡಿಯನ್ ಸರ್ವಿಸ್ಗೆ ಕೆಲವು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಲಾಯ್ತು ಅಂತ. ಸೊ ದೇ ವರ್ ಇಂಟ್ರೊಡ್ಯೂಸ್ ರಿಸ್ಟ್ರಿಕ್ಷನ್ ಫಾರ್ ದಿ ಕಸ್ಟೋಡಿಯನ್ ಸರ್ವಿಸ್ ಪ್ರೊವೈಡೆಡ್ ಬೈ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ದೆನ್ ಲೆಟ್ ಮಿ ಶೇರ್. ಸೊ ಮತ್ತೇನು ರಿಫಾರ್ಮ್ಸ್ ಆಯ್ತಾರೆ, ಮಾಡಿಫಿಕೇಶನ್ ಆಫ್ ದಿ ಲಿಸ್ಟಿಂಗ್ ಅಗ್ರಿಮೆಂಟ್ ಅಂತ. ಸೊ ಕಂಪನಿಗಳು ನೋಂದಣಿ ಮಾಡಿಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನ ತರಲಾಯ್ತು ಅಂತ. ಸೊ ಮಾಡಿಫಿಕೇಶನ್ ಇನ್ ದಿ ಲಿಸ್ಟಿಂಗ್ ಅಗ್ರಿಮೆಂಟ್. So next seventh one is introduction of the screen based trading system ಅಂತ. ಸೊ ಸ್ಟಾಕ್ ಮಾರ್ಕೆಟ್ ಒಳಗಡೆ ಸೊ ಎಲ್ಲ ವ್ಯವಹಾರಗಳು ಸ್ಕ್ರೀನ್ ಟ್ರಾನ್ಸ್ಪರೆಂಟ್ ಆಗಿ ಸ್ಕ್ರೀನ್ ಬೇಸ್ ಮೇಲೆ ನಡಿಬೇಕಂತ. ಸೊ ಇಂಟ್ರೊಡಕ್ಷನ್ ಆಫ್ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್. ಸೊ ನೆಕ್ಸ್ಟ್ ಒನ್ ಇಸ್ ಮಾಡಿಫಿಕೇಶನ್ ಆಫ್ ದಿ ಲಿಸ್ಟ್. ಸೊ ಇಷ್ಟು ಏನಾದರೂ ಸೆಕೆಂಡರಿ ಮಾರ್ಕೆಟ್ ಒಳಗಡೆ ಆದಂತ ಬದಲಾವಣೆಗಳು, ರಿಫಾರ್ಮ್ಸ್ ಅಂತ ಹೇಳ್ತೀನಿ. ಸೊ ಥರ್ಡ್ ಒನ್ ಇಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ರಿಫಾರ್ಮ್ಸ್ ಅಂತ ಇದ್ವಿ. ಸರ್ಕಾರದ ಭದ್ರತೆಯ ಮಾರುಕಟ್ಟೆ, ಸರ್ಕಾರಿ ಭದ್ರತಾ ಮಾರುಕಟ್ಟೆಯಲ್ಲೂ ಕೂಡ ಕೆಲವು ಬದಲಾವಣೆಗಳು ಅದು. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ರಿಫಾರ್ಮ್ಸ್. ಸೊ ಇಲ್ಲಿ ನೋಡ್ರಿ, a 364 days treasury bill had been replaced with the 182 days in 92-93 ಅಂತ ಇದ್ದೀನಿ. ಸೊ 364 ಮ್ಯಾಚುರಿಟಿ ಪೀರಿಯಡ್ ಹೊಂದಿರುವಂತ ಟ್ರೆಜರಿ ಬಿಲ್ ನ ಸೊ 182 ಡೇಸ್ಗೆ ರೆಡ್ಯೂಸ್ ಮಾಡ್ಲಾಯ್ತು ಅಂತ ಇದ್ದೀನಿ. So yeah, a 364 days treasury bill had replaced the 182 days bill in 1992-93 ಅಂತ. That is the one reform regarding government securities. ಸೊ ಅಂದ್ರೆ 364 ದಿವಸ ಆದ ನಂತರ ಮ್ಯಾಚುರಿಟಿ ಆಗೋ ಸೆಕ್ಯೂರಿಟಿನ ಸೊ 182 ಡೇಸ್ಗೆ ರೆಡ್ಯೂಸ್ ಮಾಡ್ಲಾಯ್ತು ಅಂತ. ಸೆಕೆಂಡ್ ಒನ್ ಇಸ್ the maturity period of new issue of central government securities were reduced from 20 to 10 years ಅಂತ. So maturity period of new issue of central government securities were reduced from 20 years to 10 years and the state government securities from 15 years to 10 years. ಸೊ ಮೊದಲಿಗೆ ಸೆಂಟ್ರಲ್ ಗವರ್ಮೆಂಟ್ ನ್ಯೂ ಸೆಕ್ಯೂರಿಟೀಸ್ ಏನಾದರೂ ಇಶ್ಯೂ ಮಾಡಿದ್ರೆ, ಕೇಂದ್ರ ಸರ್ಕಾರ ಯಾವ್ದಾದ್ರು ಭದ್ರತೆಗಳನ್ನ ಹಂಚಿಕೆ ಮಾಡಿದ್ರೆ, ಸೊ ಅದರ ಮ್ಯಾಚುರಿಟಿ ಪೀರಿಯಡ್ 20 ವರ್ಷ ಆಯ್ತು. ಸೊ ಅದನ್ನ 10 ವರ್ಷಕ್ಕೆ ರೆಡ್ಯೂಸ್ ಮಾಡ್ಲಾಯ್ತು. ಅದೇ ರೀತಿ ಸ್ಟೇಟ್ ಗವರ್ಮೆಂಟ್ ಕೂಡ ಏನ್ ಮಾಡುತ್ತೆ, ಕೆಲವು ಸಾರಿ ಸೆಕ್ಯೂರಿಟೀಸ್ ನ ಹಂಚಿಕೆ ಮಾಡ್ತಿದ್ದಲ್ಲ. ಸೊ ಆ ಸೆಕ್ಯೂರಿಟಿ ಪೀರಿಯಡ್ ಅನ್ನ 15 ವರ್ಷದಿಂದ 10 ವರ್ಷಕ್ಕೆ ರೆಡ್ಯೂಸ್ ಮಾಡ್ಲಾಯ್ತು ಅಂತದ್ದು. ಸೊ ದಟ್ ವಾಸ್ ದಿ ರಿಫಾರ್ಮ್. ಸೊ ಥರ್ಡ್ ಒನ್ ಇಸ್ ದ ಗೈಡ್ಲೈನ್ಸ್ ಫಾರ್ ದಿ ಪ್ರೈಮರಿ ಡೀಲರ್ಸ್ ಇನ್ ದಿ ಸ್ಟೇಟ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ವಾಸ್ ಇಶ್ಯೂಡ್ ಇನ್ ದಿ 1995. ಸೊ ಪ್ರೈಮರಿ ಮಾರ್ಕೆಟ್ ಡೀಲರ್ಸ್ ಏನ್ ಮಾಡಿದ್ರಲ್ಲೇ, ಸೊ ಕೆಲವೊಂದು ಗೈಡ್ಲೈನ್ಸ್ ನ ಇಶ್ಯೂ ಮಾಡ್ಲಾಯ್ತು ಅಂತದ್ದು. ದ ಡೀಲರ್ಸ್ ಹೂ ಆರ್ ಆಪರೇಟಿಂಗ್ ಇನ್ ದಿ ಸ್ಟೇಟ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್, ಅವ್ರಿಗೆ ಏನ್ ಮಾಡಿದ್ರಲ್ಲೇ, ಆಸ್ ಪಾರ್ಟ್ ಆಫ್ ದಿ ದಿಸ್ ರಿಫಾರ್ಮ್ many guidelines were issued. So that was the third thing. And fourth one is the following 6 new instruments were introduced in the government securities market ಅಂತ. ಸೊ ಹೊಸದಾಗಿ 6 ಪ್ರಕಾರದ ಭದ್ರತೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ಯಾವ್ಯಾವು ಆಸ್ ಪಾರ್ಟ್ ಆಫ್ ರಿಫಾರ್ಮ್. ಸೊ ಒನ್ ಇಸ್ ಝೀರೋ ಕೂಪನ್ ಬಾಂಡ್ಸ್, ಟ್ಯಾಪ್ ಸ್ಟಾಕ್, ಪಾರ್ಟ್ಲಿ ಪೇಡ್ ಗೌರ್ಮೆಂಟ್ ಸ್ಟಾಕ್, ಟ್ಯಾಪ್ ಅಂಡ್ ಪಾರ್ಟ್ಲಿ ಪೇಡ್ ಸ್ಟಾಕ್, ಫ್ಲೋಟಿಂಗ್ ರೇಟ್ ಬಾಂಡ್ಸ್, ಕ್ಯಾಪಿಟಲ್ ಇಂಡೆಕ್ಸ್ಡ್ ಬಾಂಡ್ಸ್ ಎಕ್ಸೆಟ್ರಾ ಅಂತ. ಸೊ ಈ ರೀತಿ 6 ಪ್ರಕಾರದ ಸೆಕ್ಯೂರಿಟೀಸ್ ನ
ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ನೆಕ್ಸ್ಟ್ ಒನ್ ಇಸ್ global financial market reforms. That is the another category of financial reforms, that is global financial market reforms. ಅಂತಾರಾಷ್ಟ್ರೀಯ ಹಣಕಾಸು ಮಾರುಕಟ್ಟೆಯ ಸುಧಾರಣೆಗಳಂತ. ಸೊ ಇಲ್ಲಿ ಏನು ಅಂತಾರಾಷ್ಟ್ರೀಯ ಮಾರ್ಕೆಟ್ ಫೈನಾನ್ಷಿಯಲ್ ಮಾರ್ಕೆಟ್ ಒಳಗಡೆ ಏನು ಬದಲಾವಣೆಗಳಾದವು ನೋಡಿದ್ರೆ, ಫಸ್ಟ್ ಒನ್ ಇಸ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಅಂತ. ಸೊ ಎಕ್ಸ್ಚೇಂಜ್ ರೇಟ್ ಏನಾಗುತ್ತಲ್ಲ ಯಾವಾಗಲೂ ಫಿಕ್ಸ್ ಇರಬಾರ್ದು. ಸೊ ಫಿಕ್ಸ್ ಇದ್ರೆ ಏನಾಗುತ್ತಲ್ಲ ದಟ್ ವಿಲ್ ನಾಟ್ ಪ್ರಮೋಟ್ ದಿ ಟ್ರೇಡಿಂಗ್. ಸೊ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ ಅಂತ. ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತಂದ್ರೆ ಏನು, ವಿದೇಶಿ ವಿನಿಮಯ ಅಂತ ಹೇಳ್ತೀವಿ ನಾವು. ಸೊ ಹಣಕಾಸಿನ ವಿನಿಮಯ ದರದಲ್ಲಿ ವಿನಿಮಯದಲ್ಲಿ ಏನ್ ಮಾಡಿದಾಯ್ತಲ್ಲ ಸರಳೀಕರಣಗೊಳಿಸಲಾಯಿತು ಅಥವಾ ಅದನ್ನ ನಮನೀಯಗೊಳಿಸಲಾಯಿತು ಅಂತ ಹೇಳ್ತೀವಿ. So flexible exchange rate system was introduced in the financial market. Then exchange control were largely dismantled ಅಂತ ಇದೆ. ಎಕ್ಸ್ಚೇಂಜ್ ಕಂಟ್ರೋಲ್, ಸೊ ಯಾವ್ದಾದ್ರು ವಸ್ತುಗಳನ್ನ ಅಲ್ಲಿ ವಿನಿಮಯ ಮಾಡ್ಕೋಬೇಕು, ಬದಲಾವಣೆ ಮಾಡ್ಕೋಬೇಕಂದ್ರೆ ನಿಯಂತ್ರಣ ಇದ್ದಿದ್ದಲ್ಲ. ಸೊ ಇಟ್ ಈಸ್ ಲಾರ್ಜ್ಲಿ ಡಿಸ್ಮ್ಯಾಂಟಲ್ಡ್ ಅಂತ ಇದೆ, ಅದನ್ನ ಕೈ ಬಿಡಲಾಯ್ತು ಅಂತ ಇದೆ. ಸೊ ಎಕ್ಸ್ಚೇಂಜ್ ಕಂಟ್ರೋಲ್ ವೇರ್ ಲಾರ್ಜ್ಲಿ ಡಿಮ್ಯಾಂಟಲೈಸ್ಡ್. ಸೊ ಥರ್ಡ್ ಒನ್ ಇಸ್ foreign institutional investments were allowed to enter to the capital market for registration with the SEBI ಅಂತ ಇದೆ. So that is also important reform. ಏನಂತಂದ್ರೆ foreign institutional investors were allowed to enter to the capital market on registration with the SEBI ಅಂತ ಇದೆ. SEBI ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಫಾರಿನ್ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಭಾರತದ ಒಳಗಡೆ ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಯ್ತು ಅಂತ ಇದೆ. Foreign institutional investors were allowed to enter to the capital market on registration with the SEBI. SEBI ಜೊತೆ ನೋಂದಣಿಯನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಅವ್ರು ಏನ್ ಮಾಡ್ಬೋದು, ಭಾರತದ ಬಂಡವಾಳ ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಯಿತು. The fourth one is foreign institutional investors permitted to set up 100% debt funds ಅಂತ. ಸೊ ಅವ್ರಿಗೆ ಸಂಪೂರ್ಣವಾದಂತ ಸಾಲವನ್ನ ನೀಡುವಂತ ಅಧಿಕಾರವನ್ನ ನೀಡಲಾಯಿತು ಅಂತ. So foreign institutional investment were permitted to set up 100% debt funds. So fifth one is Indian companies were allowed to raise the fund from global market through various instruments. So Indian companies again allow ಮಾಡಿದ್ರಲ್ಲ, Indian companies were allowed to raise funds from global market through various instruments. ಸೊ ಯಾವ ರೀತಿ ಬೇರೆ ದೇಶದ ಕಂಪನಿಗಳಿಗೆ ಹಣವನ್ನ ರೈಸ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಳ್ಳಾಯ್ತು, ಅದೇ ರೀತಿ ಇಂಡಿಯನ್ ಕಂಪನೀಸ್ ಕೂಡ ಸೊ ಗ್ಲೋಬಲ್ ಮಾರ್ಕೆಟ್ ಇಂದ ಹಣಕಾಸನ್ನ ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಾಯ್ತು. So they were allowed to issue many instruments, thereby they help them to raise the capital ಅಂತ. So last one is the monetary policy reforms of the RBI. The monetary policy reforms ಅಂತ. The first one is a review of the macroeconomic monetary development and standoff monetary policy and financial sector reforms. So these are the three sectoral reforms. Okay. ಓಕೆ, ಸೊ ಇಷ್ಟು ನೋಡ್ಕೋರಿ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಕಂಟಿನ್ಯೂ ಮಾಡೋಣ ಅಂತ. ಸೊ ಈಗ ಸ್ಟಾರ್ಟ್ ಕ್ಲಾಸ್ ಇದೆ, ಎಲ್ಲರೂ ಸ್ಟಾರ್ಟ್ ಕ್ಲಾಸ್ ಜಾಯ್ನ್. 2 ಜನ 3 ಜನ ಜಾಯ್ನ್ ಆಗಬೇಡ್ರಿ.